ಚುನಾವಣೆ ಸಮಯದಲ್ಲಿ ಮಂಡ್ಯದಲ್ಲಿ ಮನೆ ಮಾಡಿ ಸೋಲು ಉಂಟಾಗುತ್ತಿದ್ದಂತೆ ಕ್ಷೇತ್ರದಿಂದಲೇ ಮಾಯವಾಗಿದ್ದ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಮತ್ತೆ ಮಂಡ್ಯದಲ್ಲಿ ಮನೆ ಮಾಡುತ್ತಿದ್ದಾರೆ. ಅದು ಕೂಡ ವಾಸ್ತು ಪ್ರಕಾರ. ಈ ಹಿಂದೆ ತಂಗಿದ್ದ ಪ್ರತಿಷ್ಠಿತ ಉದ್ಯಮಿ ಸಾದತ್ ಅಲಿ ಖಾನ್ ಅವರ ಮನೆಯನ್ನೇ ಹೊಸದಾಗಿ ಆಲ್ಟ್ರೇಷನ್ ಮಾಡಲಾಗುತ್ತಿದೆ. ಮನೆ ಮಾಲೀಕರು ತಮ್ಮಿಂದ ಬಾಡಿಗೆ ಪಡೆಯುತ್ತಿಲ್ಲ ಅನ್ನೋ ಕಾರಣಕ್ಕೆ ಸ್ವಾಭಿಮಾನಿ ರಮ್ಯಾ ಕಳೆದ ಬಾರಿ ಮನೆ ಖಾಲಿ ಮಾಡಿಕೊಂಡು ಹೋಗಿದ್ರು. ಇದೀಗ ಬಾಡಿಗೆ ಪಡೆಯಲೇಬೇಕೆಂಬ ಕರಾರಿನ ಮೇಲೆ ಬಾಡಿಗೆಗೆ ಹೋಗಿದ್ದು, ಈ ಹಿಂದೆ ನೀಡಬೇಕಿದ್ದ ಹಣದಲ್ಲಿ ಮನೆಯನ್ನ ನವೀಕರಣಗೊಳಿಸಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಹಳೆ ಮನೆಗೆ ಹೊಸ ಲುಕ್ ನೀಡಲಾಗುತ್ತಿದ್ದು, ಬೆಂಗಳೂರಿನ ಖ್ಯಾತ ವಾಸ್ತು ತಜ್ಞರು ಹಾಗೂ ಇಂಜಿನಿಯರ್ಗಳು ಆಗಾಗ ಬಂದು ಸಲಹೆ ನೀಡುತ್ತಿದ್ದಾರೆ. ತಮಗೆ ಹಿಂದಿನ ಚುನಾವಣೆಯಲ್ಲಿ ಉಂಟಾದ ಸೋಲು ಮತ್ತು ಪಕ್ಷದಲ್ಲಿ ತಾವು ಅನುಭವಿಸಿದ ಹಿನ್ನಡೆಯಿಂದ ಮುಕ್ತಿ ಪಡೆಯಲು ವಾಸ್ತು ಮೊರೆ ಹೋಗಿರುವ ರಮ್ಯಾ ಮನೆಯ ಮೂಲೆ ಮೂಲೆಯನ್ನ ಬದಲಾವಣೆ ಮಾಡುತ್ತಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮನೆ ರೆಡಿಯಾಗಲಿದೆ. ಇವತ್ತು ಮನೆಯನ್ನು ರಿಪೇರಿ ಮಾಡೋ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಹೇಳೋದಾದರೆ ಈ ವಾಸ್ತು ಪ್ರಕಾರದಲ್ಲಿ ಇಲ್ಲ ಮನೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನೆಯೇ ಒಂದು ರೀತಿ ಬದಲು ಮಾಡ್ತಕ್ಕಂಥ ಮನಸ್ಥಿತಿ ಇವತ್ತು ಹೆಂಗೋಗಿದೆ ಅಂತಕ್ಕಂಥದ್ದು ನೋಡಬೇಕಾದಂಥ ಅನಿವಾರ್ಯತೆ ಹೆಂಗಿದೆ. ಒಂದು ಕಡೆ ಕಾಂಗ್ರೆಸ್ ಹೇಳ್ತದೆ ಮೂಢನಂಬಿಕೆಗಳು ಮತ್ತು ಈ ಥರದ ಪ್ರತಿಬಂಧಕ ಕಾಯ್ದೆನ ತರ್ತೀವಿ ಅಂತ ಹೇಳುವಾಗ ಇವತ್ತಿಗೂ ಕೂಡ ಆ ಥರದ ಮೂಢನಂಬಿಕೆ ಅಂತಕ್ಕಂಥ ನಮ್ಮ ಸಂಸದರು ಆಗ್ಬೋದು ಅಥವಾ ನಮ್ಮ ಸರ್ಕಾರದವ್ರು ಆಗ್ಬೋದು ಅಥವಾ ಇತರ MLAಗಳು ಇವತ್ತು ವಾಸ್ತುನ ನಂಬ್ಕೊಂಡು ಕುಂತಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ. ಈಗ ಪೇಂಟಿಂಗ್ ವರ್ಕ್ ಮಾಡಿಸ್ತಾ ಇದ್ದೀವಿ. ಈಗ ಒಳಗಡೆ ಎಲ್ಲ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ. ನಮ್ಮ ಇಂಜಿನಿಯರ್ ಸಾಹೇಬರು ಬರಬೇಕು. ಇನ್ನೂ ಒಂದು 15-20 ದಿವಸ ಆಗ್ಬೋದು. ಒಂದು ತಿಂಗಳು ಒಳಗಡೆ ಫಿನಿಷ್ ಆಗುತ್ತೆ ಎಲ್ಲ ಕೆಲಸ. ರಮ್ಯಾ ಮೇಡಮ್ ಯಾವಾಗ ಬರ್ತಾರಂತ ಇನ್ನೂ ಖಚಿತ ಇಲ್ಲ, ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಮೊದಲು ನಾವು ಬರೋಕ್ಕೆ ಮುಂಚೆ ಬಂದಿದ್ದರು, ಈಗ ಬಂದಿಲ್ಲ ಅವರು. ಮಾಜಿ ಸಂಸದೆ ಮಂಡ್ಯದಲ್ಲಿರುವಂತಹ ತಮ್ಮ ಮನೆಗೆ ಯಾವ ರೀತಿ ಹೊಸ ಸ್ಪರ್ಶವನ್ನು ಕೊಡ್ತಾ ಇದ್ದಾರೆ, ಏನೆಲ್ಲ ಆಲ್ಟ್ರೇಷನ್ ಅನ್ನು ಮಾಡಲಾಗ್ತಾ ಇದೆ, ಯಾವ ರೂಪದಲ್ಲಿ ಮನೆ ನಿರ್ಮಾಣವಾಗುತ್ತೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ಅದನ್ನು ನೋಡೋಣ. ಮನೆ ಕಟ್ಟೋರು ವಾಸ್ತು ನೋಡೋದು ಸಹಜವಾಗಿದೆ. ಈ ವಾಸ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಮಂಡ್ಯದ ಮಾಜಿ ಸಂಸದ ರಮ್ಯಾ ಅವ್ರ ಮನೆಗೂ ಬಂದು ನಿಂತಿದೆ. ಆ ಮನೆ ದೊಡ್ಡದಿದ್ರೂ ಕಷ್ಟ, ಚಿಕ್ಕದಿದ್ರೂ ಕಷ್ಟ ಅಂತ ಹೇಳೋ ಹಾಗೆ ಮನೆಯನ್ನು ದೊಡ್ಡದಾಗಿದ್ದಂಥ ಮನೆಯನ್ನು ಆಲ್ಟ್ರ್ ಮಾಡಿ ಚಿಕ್ಕದು ಮಾಡ್ತಾ ಇರುವಂಥ ಪ್ರಕ್ರಿಯೆ ಈಗ ಪ್ರಗತಿಯಲ್ಲಿದೆ. ಮೊದಲು ಇದ್ದಂಥ ಚಿಕ್ಕದಂಥ ಒಂದು ಸಂಪನ್ನು ಬಿಟ್ಟು ಇದು ಹೊಸದಾಗಿ ಸಂಪನ್ನು ಕಟ್ತಾ ಇದ್ದಾರೆ. ಇದೇನೋ ದೊಡ್ಡದಾಗಿದೆ ಅಂತಂದರೆ ನಾವು ಇದನ್ನೇ ನೋಡಿದ್ರೆ ಇಲ್ಲಿ ನಮ್ಮ ಹಿಂಭಾಗದಲ್ಲಿ ಒಂದು ಮನೆಯ ಕಾರ್ ಶೆಡ್ಡನ್ನು ಆಲ್ಟ್ರೇಷನ್ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮೊದಲು ತುಂಬ ದೊಡ್ಡದಿದ್ದಂಥ ಕಾರ್ ಶೆಡ್ಡನ್ನು ಆಲ್ಟ್ರೇಷನ್ ಮಾಡಿ ತುಂಬ ಚಿಕ್ಕದು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸಗಾರರೆಲ್ಲ ಕೆಲಸ ನಿರ್ವಹಿಸ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಆ ಚಿಕ್ಕದಾದಂಥ ಒಂದು ಗ್ಯಾರೇಜನ್ನು ಮಾಡಿ ಅಲ್ಲಿ ಕಾರ್ ನಿಲ್ಲಿಸಿದ್ರೆ ವಾಹನಕ್ಕೆ ಮತ್ತು ವಾಹನದ ಮಾಲೀಕರಿಗೆ ತುಂಬ ಒಳ್ಳೆಯದು ಅಂತ ವಾಸ್ತು ಪ್ರಕಾರ ಹೇಳಿದ್ದಕ್ಕೆ ಆ ಒಂದು ಗ್ಯಾರೇಜನ್ನು ಚಿಕ್ಕದು ಮಾಡ್ತಾ ಇರುವಂಥ ಕೆಲಸ ನಡೀತಾ ಇದೆ. ಇದು ಮಂಡ್ಯ ಸಂಸದೆ ರಮ್ಯಾ ಅವರ ಮನೆಯ ಗ್ಯಾರೇಜ್. ಇದನ್ನು ಚಿಕ್ಕದು ಮಾಡಿ ಸದ್ಯದಲ್ಲಿ ಅಕ್ಕಪಕ್ಕ ಇರುವಂಥ ಗೋಡೆಗಳನ್ನು ಹೊಡೆದು ಬೆಳಕು ಗಾಳಿ ಒಳಗೆ ಬರುವ ಹಾಗೆ ಮಾಡಬೇಕು ಅಂತ ಅನ್ನೋದನ್ನು ವಾಸ್ತು ಪ್ರಕಾರ ಹೇಳಿದ್ದಾರೆ ಅಂತ ಹೇಳಿ ಒಬ್ಬ ಇಂಜಿನಿಯರ್ಗೆ ಅದನ್ನು ಗುತ್ತಿಗೆ ಕೊಟ್ಟು ಅದನ್ನು ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ಮಂಡ್ಯ ಸಂಸದೆ ರಮ್ಯಾ ಅವರು ಕೂಡ ವಾಸ್ತುವನ್ನು ತುಂಬ ನಂಬ್ತಾರೆ, ವಾಸ್ತುಗೆ ತುಂಬ ಬೆಲೆ ಕೊಡ್ತಾರೆ ಅಂತ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಓವರಾಲ್ ಅವ್ರ ಮನೆಯವರೆಲ್ಲ ಎಲ್ಲ ಪ್ರತಿಯೊಂದು ಮೂಲೆಯನ್ನು ಕೂಡ ವಾಸ್ತು ಪ್ರಕಾರ ಮಾಡಿಸ್ತಾ ಇರುವಂಥ ರಮ್ಯಾ ಅವರು ತಮ್ಮ ವಾಹನ, ತಮ್ಮ ರಥ ಅಂತಲೇ ಹೇಳ್ತಾರೆ ಅದನ್ನು, ಓಡಾಡುವಂಥ ರಥವೂ ಕೂಡ ಸುರಕ್ಷಿತವಾಗಿರಬೇಕು, ಚೆನ್ನಾಗಿರಬೇಕು. ಇದರಿಂದ ಮತ್ತೆ ತಾವು ಮಂಡ್ಯದ ಸಂಸದೆ ಆಗ್ತಾರೋ ಇಲ್ಲ ಮಂಡ್ಯದ ಶಾಸಕರಾಗ್ತಾರೋ ಇಲ್ಲ ದೃಶ್ಯ ಚೆನ್ನಾಗಿದ್ರೆ ಸಚಿವರು ಆಗ್ತಾರೋ ನೋಡಬೇಕು. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಪೇಂಟಿಂಗ್ ಕಾಮಗಾರಿ ಪ್ರಗತಿಯಲ್ಲಿದೆ. ಪೇಂಟಿಂಗ್ ಕಾರ್ಮಿಕರು ಕೂಡ ದುಡಿತಾ ಇದ್ದಾರೆ. ಅವರು ಇವಾಗಲೇ ಒಂದು ಕೋಟ್ ಮೊಸಾಯಿಕ್ ಏನಿದೆ ಅದನ್ನೆಲ್ಲ ಪಾಲಿಶಿಂಗ್ ಮಾಡಿ ಈಗ 2ನೇ ಕೋಟ್ ಪಾಲಿಶಿಂಗ್ಗೆ ರೆಡಿ ಆಗ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿ ವಾಷಿಂಗ್ ಕೂಡ ನಡೀತಾ ಇದೆ. ಟೈಲ್ಸ್ನ ವಾಷಿಂಗ್ ಕೂಡ ಮಾಡ್ತಾ ಇದ್ದಾರೆ ಒಂದು ಸೈಡಿಂದ. ಹೀಗೆ ಒಂದಲ್ಲ ಒಂದು ರೀತಿಗಳಲ್ಲಿ ಕಾಮಗಾರಿಗಳು ನಡೀತಾ ಇದ್ದು ಆ ಬಾಗಿಲಿಗೆ ಪೇಂಟಿಂಗ್ ಕೆಲಸ ಎಲ್ಲ ಮುಗಿದಿದ್ದು ಗೋಡೆ ಪೇಂಟಿಂಗ್ ಆಯ್ತಾ ಇರೋದ್ರಿಂದ ಅದನ್ನು ಆ ಪೇಂಟಿಂಗ್ ಟಚ್ ಆಗಬಾರ್ದು ಅಂತ ಹೇಳಿ ಅದಕ್ಕೆಲ್ಲ ಒಂದು ಪ್ರೊಟೆಕ್ಷನ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಇದ್ದಂಥ ಹಳೆ ಬಾಗಿಲುಗಳನ್ನೆಲ್ಲ ತೆಗೆದು ಪೇಂಟಿಂಗ್ ನಾದ ನಂತರ ಮತ್ತೆ ಅದನ್ನೇ ಜೋಡಿಸೋದು ಅಂತ ಹೇಳಿ ತೀರ್ಮಾನ ಮಾಡಲಾಗಿದೆ. ಅದಕ್ಕೋಸ್ಕರ ಇಲ್ಲಿ ಬಾಗಿಲು, ಕಿಟಕಿ ಬಾಗಿಲು ಇರ್ಬೋದು, ಯಾವ್ಯಾವುದು ಅನಧಿಕೃತವಾಗಿ ನೆಸಿಟಿ ಇರಲಿಲ್ಲ ಅದನ್ನು ತೋರಿಸ್ತಾ ಇದ್ದಾರೆ. ಪೈಪ್ ಇದ್ದಂಥ ಹಳೆ ಪೈಪ್ಗಳನ್ನೆಲ್ಲ ತೆಗೆದು ಗೋಡೆ ಒಳಗಡೆ ಅಳವಡಿಸುವಂಥ ಪೈಪ್ಗಳನ್ನು ಅಳವಡಿಸಲಾಗ್ತಾ ಇದೆ. ಅದೇ ರೀತಿ ಹಳೆಯ ಬೀರುಗಳು ಅದನ್ನೆಲ್ಲ ಹೊರಗೆ ಹಾಕಿ ಹೊಸದಾಗಿ ತಂದು ಅದನ್ನು ಆಲ್ಟ್ರೇಷನ್ ಮಾಡಲಾಗಿದೆ. ಅದೇ ರೀತಿ ಬಂದರೆ ಇಲ್ಲಿ ನಾವು ಪ್ರಥಮವಾಗಿ ಡೋರ್ಗಳೇನಿದ್ವು, ರೂಮಿನ ಬಾಗಿಲಿರ್ಬೋದು ಮತ್ತದ್ದು ಇರ್ಬೋದು, ಅದನ್ನು ತೆಗೆದು ಇಲ್ಲಿ ಆಗಲೇ ನಾನು ಹೇಳಿದಾಗೆ ಇಲ್ಲಿ ಜೋಡಿಸಿದ್ದಾರೆ. ಮತ್ತೆ ಪೇಂಟಿಂಗ್ ಆದ ನಂತರ ಅದನ್ನು ಅದೇ ಜಾಗದಲ್ಲಿ ಅಳವಡಿಸಲಾಗುತ್ತೆ. ಇದೇ ರೀತಿ ರಮ್ಯಾ ಅವರು ಬಂದ ನಂತರ ಮನೆಯ ಸಂಪೂರ್ಣವನ್ನು ಒಂದು
ವಾಸ್ತು ಪ್ರಕಾರ ಅವರು ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ವಾಸ್ತು ತಜ್ಞರನ್ನು ಭೇಟಿ ಮಾಡಿ ಅವರನ್ನೆಲ್ಲ ಕರ್ಕೊಂಬಂದು ಆ ಇಂಜಿನಿಯರ್ಗೆಲ್ಲ ತೋರಿಸಿ ಇದೇ ರೀತಿ ಇರಬೇಕು ತಮ್ಮ ಮನೆ ಅನ್ನೋದನ್ನು ಇದು ಮಾಡ್ತಾ ಇದ್ದಾರೆ. ಈಗ ನಾವಿರೋದು ಕಿಚನಲ್ಲೂ ಕೂಡ ಸಂಪೂರ್ಣವಾಗಿ ಒಂದು ಆಲ್ಟ್ರೇಷನ್ ನಡೀತಾ ಇದೆ. ಇಲ್ಲಿ ಈಗ ನಾವು ನೋಡ್ತಾ ಇರ್ಬೋದು, ಇದ್ದಂಥ ಸಿಮೆಂಟ್ನ ಏನು ಒಂದು ಇದಿತ್ತು, ಬೇಸ್ಮೆಂಟ್ ಇತ್ತು, ಅದನ್ನು ತೆಗೆದು ಮೊಸಾಯಿಕ್ನಲ್ಲಿ ಮಾಡಲಾಗಿದೆ. ಈ ಎಲ್ಲವೂ ಕೂಡ ಒಂದು ಸಂಪೂರ್ಣವಾಗಿ ವಾಸ್ತು ಪ್ರಕಾರ ನಡೀತಾ ಇದ್ದು, ಇನ್ನು 1 ತಿಂಗಳಲ್ಲಿ ರಮ್ಯಾ ಮೇಡಮ್ ಮನೆಗೆ ಬಂದು ನೆನೆಸೋದೊಂದೇ ಬಾಕಿಯಾಗಿದೆ. ಅದಕ್ಕೆ ಬೇಕಾದಂಥ ತಯಾರಿ ಎಲ್ಲ ಸಂಪೂರ್ಣವಾಗಿ ನಡೆದಿದೆ. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ಅರುಣ್ ಪ್ರಸಾದ್, ಪ್ರಜಾ ಟಿವಿ, ಮಂಡ್ಯ.